ಹಾಯ್ ಎಲ್ಲರಿಗೂ. ಇವತ್ತು ನಾವು ಹೋಗ್ತಾ ಇದ್ದೇವೆ ಸಿಟಿ ಲ್ಯಾಂಡ್, ದುಬೈಗೆ ಬಂದಿದ್ದೇವೆ. ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸ್ವಲ್ಪ ತಕ್ಕೊಳ್ಳುವ ಎಂಬುದಾಗಿ ನೋಡುವ ಅಂಥೇಳಿ ಬಂದಿದ್ದೇವೆ. ಒಂದು ಆಫರ್ ಇದೆ ಅಂತ, ಸೇಲ್. ಸೊ ಹಾಗೆ ನಾವು ಸಹ ಮೊದಲು ಬಂದಿದ್ದೇವೆ. ಎಲ್ಲಿ ಹೋಗೋದು ಏನು ಮಾಡೋದು ಗೊತ್ತಿಲ್ಲ, ಕೇಳ್ಕೊಂಡು ಹೋಗ್ತಾ ಇದ್ದೇವೆ. ನೋಡುವ, ನಾನು ನಿಮಗೆ ತೋರಿಸ್ತೇನೆ ಏನಿದೆ ಎಂಬುದಾಗಿ. ಎಲ್ಲ ಅಂಗಡಿಯೆಲ್ಲ ಬಂದು ಕಾಣ್ತಾ ಇದೆ. ಮೋಸ್ಟ್ಲಿ ಇದು ಮಾಲ್ ಅಲ್ವಾ ಅಂಥೇಳಿ, ಇಲ್ಲಿಂದ ಒಳಗೆ ಹೋಗ್ಲಿಕ್ಕೆ ಉಂಟಾ ಅಂಥೇಳಿ ಗೊತ್ತಿಲ್ಲ. ಬಂದಿದ್ದೇವೆ ಎಂಕುಪಣಮೂರಿಗೆ ಹೋದಾಗೆ. ನೋಡುವ, ಚೆಂದ ಮಾಡಿ ಡೆಕೋರೇಟ್ ಮಾಡಿದಾರಲ್ಲ. ಇಲ್ಲಿ ಸ್ಕೂಟರ್ಸ್ ಇದೆ. ಸೊ ಹಾಗೆ ಸ್ಕೂಟರ್ಸ್ ನೋಡುವ ಅಂಥೇಳಿ ಬಂದೆ. ಹೋಗುವಾಗ ನೋಡಿ, ಚೆನ್ನಾಗಿದೆ ಅಲ್ಲ ಊರಲ್ಲಿದ್ದಾಗ. ಯಾಕಂದರೆ ಈಚೆ ಇಂಥದ್ದೆಲ್ಲ ನಿಮಗೆ ಸಿಗೋದು ತುಂಬ ಕಷ್ಟ. ಹಾಗೆ ನೋಡುವ ಅಂಥೇಳಿ ಬಂದೆವು. ಸಿಟಿ ಲ್ಯಾಂಡ್ ಫುಲ್ ಮ್ಯಾಪ್ ಮಾಡಿ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಹಾಂ, ಫುಲ್ ಒಂದು ಮಾಲ್ ಇದು ಸ್ಟ್ರಕ್ಚರ್ ಅವ್ರು ಮಾಡಿಟ್ಟಿದ್ದಾರೆ ಇಲ್ಲಿ. ಮೋಸ್ಟ್ಲಿ ಹೊಸ ಮಾಲ ಏನು. ಸೊ ಹಾಗಾಗಿ ನಮಗೆ ಜಾಸ್ತಿ ಎಲ್ಲ ಕಡೆ ಕ್ಲೋಸೇ ಕಾಣ್ತಾ ಇದೆ ಶಾಪ್ಸ್. ಹಾಂ, ಸೊ ನಾವು ಬಂದಿದ್ದೇವೆ ಫ್ರಿಡ್ಜ್ ನೋಡಲಿಕ್ಕೆ. ಫ್ರಿಡ್ಜ್ ನೋಡಿ, ದೊಡ್ಡ ಒಂದು ಮೇಳ ಹಾಕಿದಾಗ ಇಟ್ಟಿದ್ದಾರೆ. $739ಗೆ ನನಗೆ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೇಲ್ ತುಂಬ ಒಳ್ಳೆ ಬಂದಿದೆ ಮಾತ್ರ. ಯಾಕಂದ್ರೆ ನಮಗೆ ಹೇಳಿದವರು ಹೇಳಿದರು ನಿಮಗೆ ಸರ್ಪ್ರೈಸ್ ಆಗ್ಬೋದು ಎಂಬುದಾಗಿ. ರಿಯಲಿ ರೇಟ್ ಪರವಾಗಿಲ್ಲ, ನೋಡುವ ಮುಂದೆ. 619 ಕಂಪನಿ ಒಳ್ಳೆದಿದೆಯಲ್ಲ. ಇದಕ್ಕೆ 619. ನಮಗೆ ಇದಾಗ್ಬೋದು ಅಂತೇಳಿ ಅನಿಸಿತ್ತು ಬಂದಾಗನೇ. ಫಸ್ಟ್ ನೋಡಿದೆವು, ಚೆನ್ನಾಗಿದೆ. ನಾವು ಇದನ್ನೇ ಫೈನಲ್ ಮಾಡಿದ್ದೆವು ಬಂದ ಕೂಡಲೇ. ಇಷ್ಟ ಆಯಿತು. ಅಂದರೆ ಜಾಗ ಸಹ ತುಂಬ, ಅಂದರೆ ಜಾಸ್ತಿ ತಗೊಳ್ಳೋದಿಲ್ಲ. ಫ್ರಿಜ್ ಸಹ ತುಂಬ ಒಳ್ಳೆಯದಿದೆ. ಕೆಟಲ್ಸ ನೋಡ್ತಾ ಇದ್ದೆವು. ಇದು ಕೆಟಲ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ರೇಟ್ ಎಲ್ಲಿದೆ ಅಂಥೇಳಿ ಮಾತ್ರ ಎಲ್ಲಿ ಸಹ ಇಲ್ಲ. ಆದರೆ ಇದು ಮಾತ್ರ ತುಂಬ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ. ವ್ಯಾಕ್ಯೂಮ್ ಕೆಟಲ್ಸ್ ನಾನು ಹುಡುಕ್ತಿದ್ದೆ ನೋಡಿ. ಇಲ್ಲಿದೆ 99 ಮತ್ತು ಇದಕ್ಕೆ 99, 100 dirhams. ತುಂಬ ಚೆನ್ನಾಗಿದೆ. ಮೊದಲಿನ ಕಾಲದ ಋಷಿ ಮುನಿಗಳು. ಸ್ಪೂನ್ಸ್, ಎಷ್ಟು ದೊಡ್ಡ ಸ್ಪೂನ್ಸ್ಗಳು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದ್ರದ್ದೆಲ್ಲ. ಕಾಫಿ, ಇದೇನಾಗಿರ್ಬೋದು ನಿಮಗೆ ಗೊತ್ತಿದ್ದರೆ ಹೇಳಿ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ, ಏನಂತೇಳಿ ಗೊತ್ತಿಲ್ಲ ಅಷ್ಟೇ. ಒಂಥರ ಡಿಫ್ರೆಂಟ್ ಆಗಿದೆ. ಜಾರ ಏನಾದರೂ ಇರ್ಬೋದು ಅಥವಾ ಡಿಸೈನ್ಸ ಆಗಿರ್ಬೋದು, ಗೊತ್ತಿಲ್ಲ ಏನಂತೇಳಿ.
ಓಕೆ, ನಾವು ಮ್ಯಾಟ್ರಸ್ ಹತ್ರ ಬಂದೆವು. ನೋಡು, ಪಿಲ್ಲೋಸ್ 69 ಎಲ್ಲ ಇದಕ್ಕೆ ಜಾಸ್ತಿ ಆಯ್ತಂತ ಅನ್ನಿಸ್ತಾ ಇದೆ. ಇದು ಪಿಲ್ಲೋಸ್ ತುಂಬ ಚೆನ್ನಾಗಿದೆ. ನನಗೆ ಇದು ಆಗ್ಬೋದು ಅಂತೇಳಿ ಅನಿಸಿತ್ತು. ಪ್ರೈಸ್ ಸಹ ಪರವಾಗಿಲ್ಲ. ನೋಡಿ, ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಪಿಲ್ಲೋಸ್, ಸೋಫಾದ ಮೇಲೆ ಇಡಲಿಕ್ಕೆಲ್ಲ ನೈಸ್. ಪ್ರೈಸ್ ಕೂಡ ಆಗ್ಬೋದು. ಚೆನ್ನಾಗಿದೆ ಅಲ್ವಾ? ಕಟ್ಟಿಂಗ್ ಬೋರ್ಡ್ಸ್ಗಳಿವೆ ತುಂಬ ವೆರೈಟಿಯಾಗಿ. ಭಾರ ಇದೆ ಮಾತ್ರ. ಬಾತ್ ಟಬ್ ಊರಲ್ಲಿ ಯೂಸ್ ಮಾಡೋದಾದರೆ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಮಳೆಗಾಲದಲ್ಲೆಲ್ಲ ಕೊಂಡೋದ್ರೆ ಊರಿಗೆ ಮಾತ್ರ, ಮಕ್ಕಳಿಗೆ ಮಾತ್ರ ತುಂಬ ಯೂಸ್ ಆಗ್ಬೋದು ಮಾತ್ರ. 799. ಇದು ಸೈಜ್ ಸಹ ಇದೆ, ಡಿಫ್ರೆಂಟ್ ಸೈಜಲ್ಲಿ ಸಹ ಕೊಟ್ಟಿದ್ದಾರೆ. ಇದು ನೋಡಿ, ಇದು ಸಹ ತುಂಬ ಒಳ್ಳೆ ಇದೆ. 89. ಇಷ್ಟೊಂದು ಸಾಮಾನು ಬರ್ತಾ ಇದೆ ಅಂದರೆ ಅಷ್ಟು ರಶ್ ಇದೆ. ಅಂದರೆ ತುಂಬ ಆಫರ್ ಇದ್ದುದರಿಂದ ಜನರು ಬಂದ ಸೇಲೆಲ್ಲ ಖಾಲಿ ಆಗ್ತಾ ಇದೆ. ನಾವು ಬಂದ ನಂತರನೇ ಸುಮಾರು ಫ್ರಿಜ್ಜಸ್ ಎಲ್ಲ ಹೋಯಿತು. ಸೊ ಹಾಗೆ ಅಂದರೆ ದೊಡ್ಡ ಕಂಟೈನರ್ಸಲ್ಲಿ ನೋಡಿ ಬರ್ತಾ ಇದೆ, ಖಾಲಿ ಆಗ್ತಾ ಇದೆ. ನಾನೊಂದು ಟ್ರಾಲಿ ಉಂಟಾ ಅಂತೇಳಿ ಹುಡ್ಕೊಂಡು ಬಂದಿದ್ದೆ, ಒಂದು ಟ್ರಾಲಿ ಸಹ ಸಿಗ್ತಾ ಇಲ್ಲ, ಯಾಕಂದರೆ ಅಷ್ಟು ರಶ್ ಇದೆ. ಎಲ್ಲಿ ಒಂದೇ ಒಂದು ಟ್ರಾಲಿ ಕೂಡ ಕಾಣ್ತಾ ಇಲ್ಲ ಇಲ್ಲಿ. ಪಾಪ ನನಗೆ ಒಬ್ಬ ಕೊಟ್ಟ, ಅವನ ಹತ್ರ ನಾನು ಫಸ್ಟ್ ಅಲ್ಲಿಂದ ಕೇಳಿದೆ. ಸೊ ಇಲ್ಲಿ ಬರುವಾಗ ಅವನು ಹೇಳಿದ, ನೀವು ಪಾರ್ಕಿಂಗ್ ಏರಿಯಾಕ್ಕೆ ಹೋಗಿ ಯಾರಾದರೂ ಬಿಟ್ಟರೆ ಇಟ್ಕೊಂಡು ಬನ್ನಿ. ನಾನು ಅದಕ್ಕೆ ಹೇಳಿದೆ ಅವನಿಗೆ, ಇಲ್ಲಿ ಯಾರು ಬಿಡ್ತಾರಂತೇಳಿ ನಾನು ಕಾಯ್ಕೊಂಡು ಕೂತ್ಕೊಳ್ಳೋದು ಅಂತೇಳಿ. ಪಾಪ ಎಲ್ಲಿಂದಲೂ ಹಿಡ್ಕೊಂಡು ಬಂದು ನನಗೆ ಕೊಟ್ಟ. ನಾನು ಈ ಪಿಲ್ಲೋಸ್ಗಳನ್ನ ತಗೊಂಡೆ, ನನಗೆ ಅಂತೂ ತುಂಬ ಇಷ್ಟ ಆಯಿತು. ಮತ್ತು ಒಂದು ಕೆಟಲ್, ಒಂದು ಇದು ತಗೊಂಡೆವು. ಫೈನಲಿ ನಾವು ನಮ್ಮ ಶಾಪಿಂಗ್ ಮುಗಿಸಿದೆವು. ಈಗ ಮನೆಗೆ ಹೋಗ್ತಾ ಇದ್ದೇವೆ. ಯಾರೆಲ್ಲ ಇದ್ದೀರಾ, ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಿದ್ದೀರಾ, ಒಂದು ಸರ್ತಿ ಬನ್ನಿ, ವಿಸಿಟ್ ಮಾಡಿ. ನಾಳೆ ಲಾಸ್ಟ್ ಡೇ. ಒಳ್ಳೆಯದೆ ಸೇಲ್, ನನಗೆ ಅಂತೂ ತುಂಬ ಇಷ್ಟ ಆಯಿತು. ನೀವು ಸಹ ಟ್ರೈ ಮಾಡಿ. ಬಾಯ್, ಗುಡ್ ನೈಟ್.